ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಇರ್ತಕ್ಕಂತಹ ಪುಣ್ಯಕ್ಷೇತ್ರ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಆಲ್ರೆಡಿ ಶಿವರಾತ್ರಿ ಆಗೋಗಿದೆ. ಇದು ನಮ್ಮದು ಈ ಟೆಂಪಲ್ಗೆ ಫಸ್ಟ್ ವಿಸಿಟು. ಬನ್ನಿ ಹೇಗಿದೆ ನೋಡೋಣ ಟೆಂಪಲ್. ಇದು ದೇವೇಗೌಡ ಪೆಟ್ರೋಲ್ ಬಂಕಿಂದ ನಾವು ರೈಟ್ ಸೈಡ್ ತೊಗೊಂಡು ಬಂದಿರೋದು. ರಶ್ ಕಡಿಮೆ ಇದೆ. ನಾವು ಇವತ್ತು ಸಂಡೇ ಬಂದಿರೋದು. ಇಲ್ಲಿ ನೋಡಿ, ಒಂದು ಬೆಕ್ಕಿದೆ ಇಲ್ಲಿ. ಆಮೇಲೆ ಇಲ್ಲೊಂದು ಬೆಕ್ಕಿದೆ, ಕಳ್ಳಬೇಕು. ಎಲೆನಲ್ಲಿ ಮರೆ ಆಗ್ಬಿಟ್ಟಿದೆ ಅದು. ಈ ಪಿಲ್ಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಹೂವು ಅಷ್ಟೇ ತುಂಬ ಚೆನ್ನಾಗಿದೆ. ಯಾರು ಈ ಟೆಂಪಲಿಗೆ ವಿಸಿಟ್ ಮಾಡಿಲ್ಲ, ಒಂದು ವೀಕೆಂಡ್ಸ್ ಬನ್ನಿ. ನಿದ್ದೆ ಮಾಡ್ತಾ ಇದೆ ಅದು. ಸೋ ಕ್ಯೂಟ್. ಹಾಯ್ ಹಾಯ್. ಹಾಂ, ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದೆ ಅದು ಎಲೆ ಸಂದಿಯಿಂದ. ಸೋ ಕ್ಯೂಟ್. ನಮ್ಮ ಲೆಫ್ಟ್ ಸೈಡಲ್ಲಿ ಗಣಪತಿ ಇದೆ, ಅದು ತುಂಬ ಚೆನ್ನಾಗಿದೆ ನೋಡಿ. ನೀವು ಸಂಜೆ ಬಂದರೆ 5:30ಗೆ ಓಪನ್ ಆಗುತ್ತೆ. ಶಾಂತವಾಗಿದೆ, ಜಾಸ್ತಿ ಜನ ಇಲ್ಲ. ಇದು ನೋಡ್ರಿ, ಕಲ್ಲಿಂದು ಎತ್ತಿನ ಬಂಡಿ ಮಾಡಿದ್ದಾರೆ. ಫಿಶ್ ಇದೆ. ಈ ಕಡೆ ಒಂದು ಕಲ್ಲಿನ ಎತ್ತಿನ ಬಂಡಿ, ಆ ಕಡೆ ಒಂದು ಕಲ್ಲಿನ ಎತ್ತಿನ ಬಂಡಿ ಇದೆ. ಆ ಸೈಡು ಬೇವಿನ ಮರ ಇದೆ, ನಾಗರ ಕಲ್ಲಿದೆ ಆ ಸೈಡು. ಇಲ್ಲೂ ಇದೆ ನಾಗರದು. ಹಾಲು ಹಾಕೋಕ್ಕೇನೋ ಮಾಡಿದ್ದಾರೆ ಅಲ್ಲಿ. ಟೈಮ್ ಇಟ್ಕೊಂಡು ಬನ್ನಿ, ಹರಿಬರಿನಲ್ಲಿ ಬರೋಕ್ಕೆ ಹೋಗಬೇಡಿ. ಬನ್ನಿ ಮರ ಇದೆ ಇಲ್ಲಿ, ಅದು ಬನ್ನಿ ಮರ, ಆಲದ ಮರ, ಬನ್ನಿ ಮರ, ಬೇವಿನ ಮರ. ವೆಹಿಕಲ್ಸ್ ಸೌಂಡ್ ಬಿಟ್ಟರೆ ಇನ್ಯಾವ ಗಲಾಟೆನೂ ಇಲ್ಲ. ಯಾರೋ ಹೊಸ ನವ ಜೋಡಿಗಳು ಟೆಂಪಲ್ ವಿಸಿಟಿಗೆ ಬಂದಿದ್ದಾರೆ. ಇಲ್ಲಿ ಒಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ರಾಮಚಂದ್ರ, ರಾಮ, ಸೀತೆ, ಲಕ್ಷ್ಮಣ. ಆಂಜನೇಯ ಸ್ವಾಮಿ. ಶನೀಶ್ವರ ದೇವಸ್ಥಾನ ಬಾಗ್ಲಾಕಿದೆ. ನಾವಿಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಇಲ್ಲಿ ಹಿಂದ್ಗಡೆ ಒಂದು ಕಲ್ಲು ಬಂಡೆ ಇದೆ. ಲೆಫ್ಟ್ ಸೈಡಲ್ಲಿ ತುಂಬ ಬ್ಯಾಂಬೂ ಮರಗಳಿದ್ದಾವೆ. ಇಲ್ಲಿ ಆಚೆ ಕಡೆ ಬಿಳಿ ಎಕ್ಕದ ಗಿಡ ಇದೆ, ಅರಳಿ ಮರ ಇದೆ. ಇಲ್ಲಿ ನಾಗರ ಕಲ್ಲಿದೆ, ಅರಳಿ ಮರ. ಬೇವಿನ ಮರ, ಅರಳಿ ಮರ. ನಿಮಗೆ ಪ್ರಶಾಂತವಾಗಿರಬೇಕು ಅಂದರೆ ರಶ್ ಇಲ್ದಾಗ ಬನ್ನಿ. ಇವತ್ತು ಸಂಡೇ, ನಾನು 5:30ಗೆ ಬಂದಿದ್ದೀನಿ. 5:30ಗೆ ಓಪನ್ ಆಗೋದಿದು. ಆನೆ, ಮೊಸಳೆ. ಓಂ ನಮೋ ನಾರಾಯಣಾಯ. ಗಜೇಂದ್ರ ಮೋಕ್ಷ. ಇದು
ಶನೀಶ್ವರ ಸ್ವಾಮಿ ದೇವಸ್ಥಾನ. ಈಗ ನೆಕ್ಸ್ಟ್ ನಾವು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮುಂದೆ ರೈಟ್ ತಗೋಬೇಕು. ಇದು ಮೇನ್ ರೋಡ್ ಬರುತ್ತೆ. ಇಲ್ಲಿ ನೋಡಿ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ದಾರಿ ಅಂತ ಇದೆ. ಇಲ್ಲೊಂದು ಕಡೆ ದಾರಿ ಇದೆ, ಇಲ್ಲೊಂದು ಕಡೆ ದಾರಿ ಇದೆ, ಇಲ್ಲೂ ಒಂದು ಕಡೆ ದಾರಿ ಇದೆ. ಇಲ್ಲಿ ಫಿಲಮ್ ಶೂಟಿಂಗು. ಈ ಕಡೆ ಬಾ, ಇಲ್ಲಿ ಚೆನ್ನಾಗಿದೆ ಪಾರ್ಕು. ನಾವು ಆ ಸೈಡ್ ಹೋಗಲಿಲ್ಲ, ಈ ಸೈಡ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಗ್ರೀನ್ರಿ ಎಲ್ಲ ಅಪ್ಪಿದೆ, ತುಂಬ ಇದೆ, ಅಪ್ ಹತ್ತಬೇಕು. ಈ ಮರದ ಬೇರ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಮೆಟ್ಲಿಂದ ಬಂದಮೇಲೆ ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ಟೆಂಪಲು. ನಾವು ಎಂಟ್ರೆನ್ಸ್ ಕಡೆಯಿಂದ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಮೇನ್ ಎಂಟ್ರೆನ್ಸ್. ಪುಣ್ಯಕ್ಷೇತ್ರ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನ. ಇದು ಮೇನ್ ಎಂಟ್ರೆನ್ಸ್. ನಾವು ಆ ಕಡೆಯಿಂದ ಬಂದ್ವಿ. ಗಣಪತಿ ಮಂಜುನಾಥ ಸ್ವಾಮಿ ಅಂಬಿಕಾಯ ನಮಃ. ಇಲ್ಲಿ ನೋಡಿ, ಇದು 3ನೇ ಬೆಕ್ಕು ನಾವು ನೋಡ್ತಾ ಇರೋದು. ಇದು ಮಂಜುನಾಥ ಟೆಂಪಲಿಂದ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ನಿಮಗೆ ದೊಡ್ಡ ಶಿವಂದು ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಹಿಂದ್ಗಡೆನೂ ಒಂದು ಈ ಥರನೇ ಬಂಡೆಗಲ್ಲಿದೆ. ತುಂಬ ಸೀರಿಯಲಲ್ಲಿ ತೆಗ್ದಿದ್ದಾರೆ ಇದನ್ನೆಲ್ಲ. ರಾಮಾಚಾರಿ ಸೀರಿಯಲಲ್ಲೂ ತೆಗ್ದಿದ್ದಾರೆ ಇದನ್ನು. ಸನ್ಸೆಟ್ ಆಗ್ತಾ ಇದೆ, ಎಲ್ಲ ಮರ ಗಿಡಗಳು ಅಡ್ಡಾಗಿದೆ. ನೀವಲ್ಲಿ ನೋಡ್ಬೋದು, ಆ ಮರ ನೋಡಿ ಎಷ್ಟು ಚೆನ್ನಾಗಿ ವೇವಿ ಆಗಿದೆ. ಅದು ಎಷ್ಟು ಚೆನ್ನಾಗಿದೆ. ಈ ಟೆಂಪಲ್ಲು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರ್ತಕ್ಕಂಥ ಈ ಟೆಂಪಲ್ಲು, ಆಮೇಲೆ ಕಾಡು ಮಲ್ಲೇಶ್ವರ ನಂದಿ ತೀರ್ಥ ಟೆಂಪಲ್ಲು, ಬಸವನ ಗುಡಿ, ಅದು ರಾಕ್ ಗಾರ್ಡನ್ ಟೆಂಪಲ್ಲು, ಅಲ್ಲೆಲ್ಲ ಬಂದುಬಿಟ್ರೆ ನಾವು ಬೆಂಗಳೂರಲ್ಲಿದ್ದೀವಿ ಅಂತ ಅನ್ಸೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಗಿಡ ಮರ, ವಾತಾವರಣ, ಪೊಲ್ಯೂಷನ್ ಇಲ್ಲ, ಒಂದು ಗದ್ದಲ ಇಲ್ಲ, ಸೈಲೆಂಟಾಗಿದೆ. ಪಕ್ಷಿಗಳದ್ದು ಕಲರವ ಕೇಳಿಸ್ತಾ ಇದೆ ನೋಡಿ. ಸನ್ಸೆಟ್ ಆಗ್ತಾ ಇದೆ. ಇದು ಹತ್ತಿ ಮರ, ಇದು ಕಾಯಿ ಕಾಣಿಸ್ತಾ ಇದೆ ನೋಡಿ. ಕೃಷ್ಣ ಶಿವರಾತ್ರಿ ಫೆಸ್ಟಿವಲ್ಗೆ ಬಂದರೆ ಇದ್ದರೆ ತುಂಬ ರಶ್ ಇರ್ತಿತ್ತು. ಸೈಲೆಂಟಾಗಿದೆ. ನೀವು ಯಾವ ಕಡೆನಾರ ಬರ್ಬೋದು. ಆ ಸೈಡ್ ಇದೆ, ಈ ಸೈಡ್ ಇದೆ, ಆಮೇಲೆ ಬ್ಯಾಕ್ ಸೈಡ್ ಅಲ್ಲೂ ಇದೆ. ಇಲ್ಲಿ ಸಾಯಿಬಾಬಾ ಇದೆ. ನಿಮಗೆ ಸುತ್ತಲೂ ಎಲ್ಲಿ ನೋಡಿದ್ರೂ ಗಿಡ ಮರಗಳೇ ಕಾಣಿಸುತ್ತೆ ಈ ಟೆಂಪಲಿಗೆ ಬಂದರೆ. ಸೈಲೆನ್ಸ್ನ ಇಷ್ಟಪಡೋರು, ನೇಚರ್ನ ಇಷ್ಟಪಡೋರು ಯಾರು ಬಂದಿಲ್ವೋ, ಬೆಂಗಳೂರಲ್ಲಿ ಇದ್ರೂ ಅವರು ಈ ಟೆಂಪಲ್ಗೆ ವಿಸಿಟ್ ಮಾಡಿ. ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿದೆ, ಧರ್ಮಗಿರಿ ಮಂಜುನಾಥೇಶ್ವರ ಟೆಂಪಲ್ ನೋಡಿ. ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ಟೆಂಪಲ್, ಬನಶಂಕರಿ ಸೆಕೆಂಡ್ ಸ್ಟೇಜ್, 560070. ಇಲ್ಲಿ ನೋಡಿ, ಹಲಸಿನ ಮರ ಇದೆ, ಎಷ್ಟು ಚಂದ ಕಾಯಿ ಬಿಟ್ಟಿದೆ. ಎಷ್ಟು ತಗೊಂಡು ಕಾಯಿ ಬಿಟ್ಟಿದೆ ಸಣ್ಣದು. ಇಲ್ಲೆಲ್ಲ ಪುಟಾಣಿ ಕಾಯಿ ಇದೆ, ಎಷ್ಟು ಚೆನ್ನಾಗಿದೆ. ಬಾಳೆ ಮರ, ಹಲಸಿನ ಮರ, ಆಮೇಲೆ ಮ್ಯಾಂಗೋ ಮರ, ಮಾವಿನ ಮರ.
ನನಗೆ ಪರ್ಸನಲಿ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಟೆಂಪಲ್. ಟೈಮ್ ಮಾಡಿಕೊಂಡು ಆರಾಮಾಗಿ ಬನ್ನಿ, ಎಂಜಾಯ್ ಮಾಡಿ ನೇಚರ್ನ. ಗಿಜಿ ರಶ್ ಇದ್ದಾಗ ಹಬ್ಬದ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ, ಅವಾಗ ಜನ ನೋಡಬೇಕಾಗುತ್ತೆ, ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಇದು ನಾವು ಫಸ್ಟಿಗೆ ಬಂದಿದ್ವಲ್ಲ ಇದು. ಇಲ್ಲೊಂದು ಬೆಕ್ಕಿದೆ. ಹಾಯ್ ಕ್ಯಾಟಿ, ಹಾಯ್ ಕ್ಯಾಟಿ. ಎತ್ತಿನ ಗಾಡಿನಲ್ಲಿ ಕ್ಯಾಟು. ಎಲ್ಲಪ್ಪ? ಮಾವಿನ ಮರ. ಈಗ ಸಂಜೆ 6:20 1 ಅವರ್ ಆಯಿತು ನಾವು ಬಂದು. ಆರಾಮ್ಸೆ 1 ಅವರ್ ಸ್ಪೆಂಡ್ ಮಾಡ್ಬೋದು ರಶ್ ಇಲ್ಲದಕ್ಕೆ. ಆ ಲೀಫ್ ನೋಡಿ ಎಷ್ಟು ಚೆನ್ನಾಗಿದೆ, ಹಾರ್ಟ್ ಶೇಪಾಗಿ. ಪ್ರಕೃತಿ ಯಾವಾಗಲೂ ಚೆಂದಾನೆ, ಅದನ್ನು ಎಂಜಾಯ್ ಮಾಡೋರಿಗೆ. ಏನು ಹೇಳ್ತೀರಾ ನನ್ನ ವ್ಯೂವರ್ಸ್? ಇದು ನೋಡಿ ಯೆಲ್ಲೋ ಫ್ಲವರ್ ಇದೆ, ಚೆನ್ನಾಗಿದೆ. ಮಾವಿನ ಮರ ಅದು. ಕಲ್ಲಿಂದು ಅಣಬೆ ಮಾಡಿದ್ದಾರೆ. ಈ ಬೆಕ್ಕೇನ ವಾಕ್ ಮಾಡ್ತಾ ಇದೆ. ಇದು ಗಣಪತಿ ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿ ಲೀಫಲ್ಲಿ ಮಾಡ್ತಾರಲ್ಲ ಗಣಪತಿ, ಆ ಥರ ಕಲ್ಲಲ್ಲಿ ಮಾಡಿದ್ದಾರೆ.